30 ಕೋಟಿ ರೂಪಾಯಿ ನಕಲಿ ಸಿನಿಮಾ ವಂಚನೆಯಡಿ ಚಿತ್ರ ತಯಾರಿಕಾ ದಂಪತಿಯರಾದ ವಿಕ್ರಮ್ ಭಟ್ ಮತ್ತು ಶ್ವೇತಾಂಬರಿಯರನ್ನು ಪೊಲೀಸರು ಬಂಧಿಸಿದ್ದಾರೆ. ಚಿತ್ರ ತಯಾರಿಕಾ ದಂಪತಿಯರಾದ ವಿಕ್ರಮ್ ಭಟ್ ಮತ್ತು ಶ್ವೇತಾಂಬರಿಯರನ್ನು ಕೋಟಿ ವಂಚನೆಗಾಗಿ ಬಂಧಿಸಲಾಗಿದೆ. ಡಾಕ್ಟರ್ ಅಜಯ್ ಮುರಿಡಿಯಾ ಅವರು ವಿಕ್ರಮ್ ಭಟ್ ದಂಪತಿಯ ಜೊತೆಗೆ 4 ಸಿನಿಮಾ ತೆಗೆಯಲು 47 ಕೋಟಿ ರೂಪಾಯಿಯ ಒಪ್ಪಂದ ಮಾಡಿಕೊಂಡಿದ್ದರು. ಒಂದು ಸಿನಿಮಾವು ಡಾಕ್ಟರ್ ಅಜಯ್ ಮುರಿಡಿಯಾ ಅವರ ಹೆಂಡತಿಯ ಜೀವನ ಚರಿತ್ರೆಯನ್ನು ಚಲನಚಿತ್ರವಾಗಿಸುವುದಾಗಿತ್ತು. ಉದಯಪುರ ಹೆಚ್ಚುವರಿ ಮ್ಯಾಜಿಸ್ಟ್ರೇಟ್ ಕೋರ್ಟ್ ದಂಪತಿಯನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೆ. ಆರೋಗ್ಯದ ನೆಪದಲ್ಲಿ ದಂಪತಿ ಮಧ್ಯಂತರ ಜಾಮೀನು ಅರ್ಜಿ ಸಲ್ಲಿಸಿದ್ದರು. ಆದರೆ ಕೋರ್ಟು ಜಾಮೀನು ನಿರಾಕರಿಸಿದೆ. ದಂಪತಿಯನ್ನು ಉದಯಪುರ ಕೇಂದ್ರೀಯ ಸೆರೆಮನೆಗೆ ಕಳುಹಿಸಲಾಗಿದೆ ಎಂದು ಡಿಎಸ್ಪಿ ಸೂರ್ಯವೀರ್ ಸಿಂಗ್ ತಿಳಿಸಿದ್ದಾರೆ. ಉದಯಪುರ ಪೊಲೀಸರು ವಿಕ್ರಮ್ ಭಟ್ ದಂಪತಿಯನ್ನು ಮುಂಬೈಯಿಂದ ಬಂಧಿಸಿ ಉದಯಪುರಕ್ಕೆ ತಂದಿದ್ದರು. ಒಪ್ಪಂದದಂತೆ ಸಿನಿಮಾ ತಯಾರಿಸದೆ ವಿಕ್ರಮ್ ಭಟ್ ಮತ್ತು ಇತರ 6 ಮಂದಿ ನಾನಾ ಸುಳ್ಳು ಬಿಲ್ಲುಗಳ ಮೂಲಕ 30 ಕೋಟಿ ರೂಪಾಯಿ ವಂಚಿಸಿರುವುದು ತಿಳಿದುಬಂದಿದೆ. ಡಾಕ್ಟರ್ ಅಜಯ್ ಮುರಿಡಿಯಾ ಅವರು ಉದಯಪುರದಲ್ಲಿ ಇಂದಿರಾ ಗ್ರೂಪ್ ಆಫ್ ಕಂಪನಿಗಳ ಸ್ಥಾಪಕರು. ಅವರಿಗೆ ತನ್ನ ದಿವಂಗತ ಹೆಂಡತಿಯ ಕತೆ ಸಿನಿಮಾವಾಗುವುದು ಮುಖ್ಯ ಆಶಯವಾಗಿತ್ತು. ಆದರೆ ಆರೋಪಿಗಳು ಪುಸಲಾಯಿಸಿ 47 ಕೋಟಿ ರೂಪಾಯಿಯ ಒಪ್ಪಂದ ಮಾಡಿಕೊಂಡಿದ್ದರು. ನಾನಾ ಚಿತ್ರ ತಯಾರಿಕೆಯ ನಕಲಿ ಬಿಲ್ಗಳ ಮೂಲಕ 30 ಕೋಟಿ ರೂಪಾಯಿ ಪಡೆದಿದ್ದರಾದರೂ ಸಿನಿಮಾ ತಯಾರಿಸಿರಲಿಲ್ಲ. ಉದಯಪುರದ ಬೋಪಾಲಪುರ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿ ಈಗ ಚಿತ್ರ ತಯಾರಕ ವಂಚಕ ದಂಪತಿ ಜೈಲು ಸೇರಿದ್ದಾರೆ.